ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಿಧಾನ ಪರಿಷತ್ತಿನ 7 ಸ್ಥಾನಗಳಿಗೆ ಇವತ್ತು ಚುನಾವಣೆ ನಡೆಯಲಿದೆ. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಮತದಾನ ನಡೆಯಲಿದೆ. ಹಾಗಾಗಿ 7ನೇ ಸ್ಥಾನ ಯಾರಿಗೆ ಅನ್ನೋದರ ಕುರಿತಂತೆ ಇವತ್ತು ಹಣೆ ಬರಹ ನಿರ್ಧಾರವಾಗುತ್ತೆ. ವಿಧಾನಸೌಧದ ಕೊಠಡಿ ಸಂಖ್ಯೆ 106ರಲ್ಲಿ ಮತದಾನ ನಡೆಯಲಿದೆ. ಸಂಜೆ 5 ಗಂಟೆಗೆ ಮತ ಎಣಿಕೆ ಕಾರ್ಯ ನಡೆಯಲಿದೆ. ಅಂದ್ರೆ ರಿಸಲ್ಟ್ ಕೂಡ ಹೊರಬೀಳಲಿದೆ. ರಾಜಕೀಯ ಪಕ್ಷಗಳ ಅಡ್ಡ ಮತದಾನದ ಭೀತಿಯ ನಡುವೆನೆ ವಿಧಾನಸಭೆಯಿಂದ ವಿಧಾನ ಪರಿಷತ್ತಿನ 7 ಸ್ಥಾನಗಳಿಗೆ ನಡೆಯುವಂತಹ ಚುನಾವಣೆ. 7ನೇ ಸ್ಥಾನ ಯಾರ ಪಾಲಾಗಲಿದೆ ಅನ್ನುವಂಥ ಕುತೂಹಲ ಈಗ ಅಂತಿಮ ಘಟ್ಟಕ್ಕೆ ಬಂದು ತಲುಪಿದೆ. ವಿಧಾನಸಭೆಯಲ್ಲಿ ಸಂಖ್ಯಾಬಲದ ಕೊರತೆ ಇದೆ. ಆ ಒಂದು ಸಂಖ್ಯಾಬಲದ ಕೊರತೆ ಇದ್ರೂ ಕೂಡ ಪ್ರತಿಪಕ್ಷವಾದಂಥ JDS ತನ್ನ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋದ್ರ ಮೂಲಕ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷಕ್ಕೆ ಸೆಡ್ಡು ಹೊಡೆದಿದೆ. ಕಾಂಗ್ರೆಸ್ ತನ್ನ 5ನೇ ಅಭ್ಯರ್ಥಿಯನ್ನ ಗೆಲ್ಲಿಸೋದಕ್ಕೆ ಬೇಕಾದಂತಹ ಎಲ್ಲಾ ರಣತಂತ್ರಗಳನ್ನ ಹೆಣೆದಿದೆ. ಗುರುವಾರ ಸಂಜೆ ಹೊತ್ತಿಗೆ ಎಲ್ಲವೂ ಕೂಡ ಇವತ್ತು ಸಂಜೆ ಹೊತ್ತಿಗೆ ಎಲ್ಲವೂ ಕೂಡ ತಿಳಿಯಾಗುತ್ತೆ. ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ವಿಧಾನಸೌಧದ 1ನೇ ಮಹಡಿಯ ಕೊಠಡಿ ಸಂಖ್ಯೆ 106ರಲ್ಲಿ ಮತದಾನ ನಡೆಯುತ್ತೆ. ಸಂಜೆ 5 ಗಂಟೆಗೆ ಮತ ಎಣಿಕೆ ಕಾರ್ಯ ಜರುಗಲಿದೆ. ಒಟ್ಟಾರೆಯಾಗಿ ಬಹಳಷ್ಟು ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ ಈ ಒಂದು ಚುನಾವಣೆ. ರಾಜಕೀಯ ಪಕ್ಷಗಳ ಅಡ್ಡ ಮತದಾನದ ಭೀತಿಯೂ ಕೂಡ ಇದೆ. ಇದರ ನಡುವೆ ನಡೀತಾ ಇರುವಂತಹ 7 ಸ್ಥಾನಗಳಿಗೆ ಈ ಚುನಾವಣೆ. 7ನೇ ಸ್ಥಾನ ಯಾರ ಪಾಲು ಅನ್ನುವಂತಹ ಪ್ರಶ್ನೆ ಇದೆ. ಒಂದು ಕಡೆ ಸಂಖ್ಯಾಬಲದ ಕೊರತೆ, ಇನ್ನೊಂದು ಕಡೆ ಪ್ರತಿಪಕ್ಷ JDS ತನ್ನ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋದ್ರ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಕೌಂಟರ್ ಅನ್ನ ಕೊಡುವುದಕ್ಕೂ ಕೂಡ ಸಿದ್ಧವಾಗಿದೆ. ಈಗಾಗಲೇ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಯಾರೇ ಮನವೊಲಿಸುವಂತ ಪ್ರಯತ್ನವನ್ನ ಮಾಡಿದ್ರೂ ಕೂಡ ಅದಕ್ಕೆ ಕೇರ್ ಮಾಡೋ ಹಾಗಿಲ್ಲ ಅನ್ನುವಂಥ ಕಟ್ಟುನಿಟ್ಟಿನ ಸೂಚನೆಯನ್ನ ಕೂಡ ನೀಡಿದ್ದಾರೆ. ಇನ್ನೊಂದು ಕಡೆ ಬೆಳಗ್ಗೆ 9 ಗಂಟೆಗೆ ಇವತ್ತು ಆರಂಭ ಆದರೆ 4 ಗಂಟೆಯವರೆಗೂ ಕೂಡ ವಿಧಾನಸೌಧದ 1ನೇ ಮಹಡಿಯ ಕೊಠಡಿ ಸಂಖ್ಯೆ 106ರಲ್ಲಿ ಒಂದು ಮತದಾನ ನಡೆಯುತ್ತೆ. ಈಗಾಗಲೇ ಸಕಲ ಸಿದ್ಧತೆಗಳು ಕೂಡ ನಡೆದಿದೆ. ವಿಧಾನಸಭೆಯ ಕಾರ್ಯದರ್ಶಿ ಆಗಿರುವಂತಹ ಚುನಾವಣಾಧಿಕಾರಿ MK ವಿಶಾಲಾಕ್ಷಿ ಅವರು ಕೂಡ ಈಗಾಗಲೇ ಆಗಿರುವಂತಹ ಸಿದ್ಧತೆಗಳನ್ನ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ವಿಧಾನ ಪರಿಷತ್ತಿನ 7 ಸ್ಥಾನಗಳಿಗೆ ನಡೆಯುವಂತ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ನ 5, ಬಿಜೆಪಿಯ 2 ಮತ್ತೆ JDSನ ಓರ್ವ ಸೇರಿದಂತೆ ಒಟ್ಟು 8 ಮಂದಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿವೆ. ಇಲ್ಲಿ ಒಂದು ಸ್ಥಾನವನ್ನ ಗೆಲ್ಲೋದಕ್ಕೆ 28 ಮತಗಳ ಅಗತ್ಯ ಇದೆ. ವಿಧಾನಸಭೆಯಲ್ಲಿ ರಾಜಕೀಯ ಪಕ್ಷಗಳ ಶಾಸಕರ ಸಂಖ್ಯಾಬಲವನ್ನ ನೋಡಿದಾಗ ಕಾಂಗ್ರೆಸ್ಗೆ 135, ಬಿಜೆಪಿ 62 ಮತ್ತು JDSಗೆ 18 ಶಾಸಕರ ಸಂಖ್ಯಾಬಲವನ್ನ ಹೊಂದಲಾಗಿದೆ. ಈ ಶಾಸಕ ಸಂಖ್ಯಾಬಲದ ಆಧಾರದ ಮೇಲೆ ನೋಡ್ತಾ ಹೋಗೋದಾದ್ರೆ 7 ಸ್ಥಾನಗಳ ಪೈಕಿ ಕಾಂಗ್ರೆಸ್ 4 ಮತ್ತು ಬಿಜೆಪಿ 2 ಸ್ಥಾನ ಗೆಲ್ಲೋದು ಬಹುತೇಕ ಖಚಿತ. ಆದ್ರೆ ತನ್ನ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಳ್ಳುವಷ್ಟು ಶಾಸಕರ ಸಂಖ್ಯಾಬಲ JDSಗೆ ಇಲ್ಲದೆ ಇರೋದ್ರಿಂದ ಯಾವ ರೀತಿಯಾದ ಪೈಪೋಟಿಗೆ ಕಾರಣವಾಗುತ್ತೆ ಕಾದು ನೋಡಬೇಕಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ದೂರವಾಣಿ ಸಂಪರ್ಕದಲ್ಲಿ. ರಾಜಪ್ಪ, ವಿಧಾನ ಪರಿಷತ್ತಿನ 7 ಸ್ಥಾನಗಳಿಗೆ ಇವತ್ತು ಚುನಾವಣೆ ಇನ್ನೇನು ಆರಂಭ ಆಗತ್ತೆ, ಸಿದ್ಧತೆಗಳು ಹೇಗೆ ನಡೀತಾ ಇದೆ, ಜೊತೆಗೆ 7ನೇ ಸ್ಥಾನ ಯಾರ ಪಾಲಾಗುವಂತಹ ಸಾಧ್ಯತೆಗಳಿದೆ? ದಿವ್ಯದಾಸ್, ಇಂದು ಏನು ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಇದು ಚುನಾವಣೆ 9 ಗಂಟೆ ನಡೀತದೆ. ವಿಧಾನಸೌಧದ ಮೊದಲನೇ ಮಾಡಿರುವಂತ 106 ರೌಂಡ್ ನಲ್ಲಿ ಈ ಒಂದು ಮತದಾನಕ್ಕೆಲ್ಲ ವ್ಯವಸ್ಥೆನ ಮಾಡಿಕೊಡಲಾಗಿದೆ. ಈಗ 9ರಿಂದ ಸಂಜೆ 5ರವರೆಗೆ ಈ ಒಂದು ಮತದಾನ ನಡೀತಿದೆ. ಎಲ್ಲ ಆಡಳಿತ ಪಕ್ಷ ವಿಪಕ್ಷ ಸೇರಿದಂತೆ ಒಟ್ಟು 222 ಜನ ಶಾಸಕರು ಈ ಒಂದು 8 ಜನ ಅಭ್ಯರ್ಥಿಗಳಿಗೆ ಏನು ಕಣದಲ್ಲಿದ್ದಾರೆ ಅವರ ಒಂದು ಭವಿಷ್ಯವನ್ನು ಬರೀತಾರೆ. ವಿಶೇಷವಾಗಿ ಮೊದಲ ಕಾಂಗ್ರೆಸ್ನ 4 ಅಭ್ಯರ್ಥಿಗಳು ಮತ್ತು ಬಿಜೆಪಿ 2 ಅಭ್ಯರ್ಥಿಗಳ ಗೆಲುವಿಗೆ ಯಾವುದೇ ಅಡ್ಡಿ ಆತಂಕ ಇಲ್ಲ. ಯಾಕಂದ್ರೆ ಅವ್ರಿಗೆ ಸಾಕಷ್ಟು ಸಂಖ್ಯಾಬಲವಿದೆ. ಕಾಂಗ್ರೆಸ್ಗೆ ಒಟ್ಟು 139 ಸಂಖ್ಯಾಬಲ ಇದೆ. ಅಟ್ ಪ್ರೆಸೆಂಟ್ ಅಂದ್ರೆ ವಿಪಕ್ಷಗಳ ಪಕ್ಷದ ಸದಸ್ಯರು ಸೇರಿದಂತೆ ಕಾಂಗ್ರೆಸ್ಗೆ ಒಟ್ಟು 39 ಸದಸ್ಯರ ಸಂಖ್ಯಾಬಲ ಇದೆ. ಒಂದು ಸ್ಪೀಕರ್ ಅವರಿದ್ದಾರೆ. ಹಾಗೆ ಒಟ್ಟು 140 ಸ್ಥಾನವನ್ನ ಹೊಂದಿರುವಂತ ಕಾಂಗ್ರೆಸ್ನವರು ಅಧಿಕೃತವಾಗಿ 134 ಸ್ಥಾನ ಇದ್ದಾರೆ. ಇಬ್ಬರು ಬಿಜೆಪಿಯಿಂದ ಉಚ್ಚಾಟರಾಗಿದ್ದ HS ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಇದ್ದಾರೆ. ಜೊತೆಗೆ ಲತಾ ಮಲ್ಲಿಕಾರ್ಜುನ್ ಮತ್ತು ದರ್ಶನ್ ಪುಟ್ಟಣೆಯ ರೈತ ಸಂಘದ ದರ್ಶನ್ ಪುಟ್ಟಣೆಯ ಮತ್ತು ಪುಟ್ಟಸ್ವಾಮಿ ಗೌಡರು 3 ಜನ ಪಕ್ಷೇತರ ಶಾಸಕರು ಕಾಂಗ್ರೆಸ್ ಬೆಂಬಲ ಇದ್ದಾರೆ. ಒಟ್ಟಾರೆ 134 ಪ್ಲಸ್ ಒಟ್ಟು 5 ಜನ ಸೇರಿದಂತೆ 139 ಸ್ಥಾನಗಳು ಕಾಂಗ್ರೆಸ್ನ ಸಂಖ್ಯಾಬಲ. ಹಾಗಾಗಿ ಕಾಂಗ್ರೆಸ್ಗೆ 5 ಸ್ಥಾನಗಳ ಗೆಲ್ಲಬೇಕಾದ್ರೆ 28 ಶಾಸಕರ ಒಬ್ಬರಿಗೆ 28 ಮತಗಳು ಅಂತ ಲೆಕ್ಕ ಹಾಕೊಂಡ್ರೆ 140 ಮತಗಳು 5 ಅಭ್ಯರ್ಥಿಗಳನ್ನ ಗೆಲ್ಲಿಸಕ್ಕೆ ಅವಕಾಶ ಆಗುತ್ತೆ. ಆದ್ರೆ
ಕಾಂಗ್ರೆಸ್ ನಲ್ಲಿ ಇಲ್ಲಿ ಒಂದು ವೇಳೆ ಮತ ಚಲಾವಣೆ ಮಾಡುವ ಸಂದರ್ಭದಲ್ಲಿ ಎಡವಟ್ಟಾದ್ರೆ ಅಥವಾ ಒಂದು ವೇಳೆ ತಪ್ಪಾದ್ರೆ ಆ ಒಂದು ಮತ ಅಸಿಂಧು ಆಗುತ್ತೆ. ಹಾಗಾಗಿ ಎಚ್ಚರಿಕೆ ಹಿನ್ನೆಲೆಯಲ್ಲಿ ಒಟ್ಟು 129 ಮತಗಳನ್ನ ಒಬ್ಬ ಅಭ್ಯರ್ಥಿಗೆ ಚಲಾವಣೆ ಮಾಡ್ತಾರೆ. ಹಾಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ 145 ಮತಗಳ ಅಗತ್ಯತೆ ಬರುತ್ತೆ ಒಟ್ಟು 5 ಅಭ್ಯರ್ಥಿಗಳ ಗೆಲ್ಲಿಸಲಿಕ್ಕೆ. ಈಗ ಕಾಂಗ್ರೆಸ್ ಮೊದಲ ಪ್ರಾಶಸ್ತ್ಯ ಮತಗಳನ್ನ ವಿಭಜನೆ ಮಾಡಿಕೊಂಡು ಮೊದಲ 4 ಜನ ಅಭ್ಯರ್ಥಿಗಳಿಗೆ 29 ಮತಗಳನ್ನು ಚಲಾವಣೆ ಮಾಡಬೇಕು ಅಂತ ತೀರ್ಮಾನ ಕೈಗೊಂಡಿದ್ದಾರೆ. ಹಾಗಾಗಿ ಎರಡನೇ ಅಭ್ಯರ್ಥಿಗೆ ಉಳಿದಂತ ಮತಗಳನ್ನ ಚಲಾವಣೆ ಮಾಡಲಿಕ್ಕೆ ಒಂದು ತೀರ್ಮಾನ ಕೈಗೊಂಡಿದ್ದಾರೆ. ಹೀಗಾಗಿ ಮೊದಲ ಅಭ್ಯರ್ಥಿ 4 ಅಭ್ಯರ್ಥಿಗಳ ಗೆಲುವಿಗೆ ಯಾವುದೇ ಅಡ್ಡಿ ಆತಂಕ ಇಲ್ಲ. ಬಿಜೆಪಿಯ 2 ಅಭ್ಯರ್ಥಿಗಳಿಗೂ ಸಹ ಗೆಲುವಿಗೆ ಯಾವುದೇ ಅಡ್ಡಿ ಆತಂಕ ಇಲ್ಲ. ಇನ್ನು ಗೆಲುವಿಗೆ ಇರುವಂತದ್ದು 2 ಒಂದು ದಿನೇಶ್ ಕಾರ್ತಿಕ್ ಒಬ್ಬ ವ್ಯಕ್ತಿ ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ಗೋವಿಂದ ರಾಜ್ ಅವರು ಜೆಡಿಎಸ್ ನ ಕಂಟೆಸ್ಟ್ ಮಾಡುವಂತ ಅಭ್ಯರ್ಥಿಗೆ ಮತಗಳ ಕೊರತೆ ಬೀಳುತ್ತೆ. ಅದನ್ನ ಯಾವ ತರ ಮಾಡ್ತಾರೆ ಅಂತ ಒಂದು ಕಾದು ನೋಡ್ಬೇಕು. ಕಾಂಗ್ರೆಸ್ನವರು ಹೇಳ್ತಾ ಇರುವಂತ ನಾಯಕರು ಹೇಳ್ತಿದ್ರು ಕಾಂಗ್ರೆಸ್ ನ ಎಲ್ಲಾ ಮತಗಳು ಹೆಚ್ಚುವರಿ ಮತಗಳು 24 ಮತಗಳು ಕಾಂಗ್ರೆಸ್ ಅಭ್ಯರ್ಥಿಗೆ ಬೀಳುತ್ತವೆ. ಇನ್ನು ಉಳಿದಂತ ಮತಗಳನ್ನ ನಾವು ಬೇರೆ ಕಡೆಯಿಂದ ಬರ್ಕೊಡ್ತೇವೆ ಅಂತ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಜೊತೆಗೆ ಎರಡನೇ ಪ್ರಶಸ್ತ ಮತಗಳನ್ನು ಚಲಾವಣೆ ಮಾಡಿದ್ರೆ ನಮ್ಮ ಅಭ್ಯರ್ಥಿಗೆ ಗೆಲ್ತೇವೆ ಅಂತ ಚಿಂತನೆ ಇದೆ. ಜೆಡಿಎಸ್ ನವರು ಕಾಂಗ್ರೆಸ್ನ ಕೆಲ ಮತಗಳನ್ನ ಅತೃಪ್ತಗೊಂಡಿರುವಂತ ಅಸಮಾಧಾನಗೊಂಡಿರುವಂತ ಸಚಿವ ಸ್ಥಾನ ಅವ್ರನ್ನ ಸಾಧ್ಯವಾದಷ್ಟು ಮಟ್ಟಿಗೆ ಟ್ರ್ಯಾಕ್ ಮಾಡಿ ಅಥವಾ ಅವ್ರನ್ನ ಅಡ್ಡ ಮತದಾನ ಮಾಡಿಸುವಂತ ಪ್ಲಾನ್ ಅನ್ನ ಅವರು ರೂಪಿಸ್ತಾ ಇದ್ದಾರೆ. ಆದ್ರೆ ಬಿಜೆಪಿಯ ಹೆಚ್ಚುವರಿ ಮತಗಳು ಮತ್ತು ಕಾಂಗ್ರೆಸ್ನ ಬಿಜೆಪಿ ಹೆಚ್ಚುವರಿ ಮತಗಳನ್ನ ನಂಬಿಕೊಂಡಿರುವಂತ ಜೆಡಿಎಸ್ ನವರು ತಮ್ಮ ಮತಗಳ ಮೇಲೂ ಸಹ ಆತಂಕವನ್ನ ಹೊಂದಿದ್ದಾರೆ ಅಂತಂದ್ರೆ ಅವರ ಶಾಸಕರನ್ನು ಸಹ ರೆಸಾರ್ಟ್ ನೀಡಲಾಗಿದೆ ದೇವನಹಳ್ಳಿಯಿಂದ. ಅಲ್ಲಿಂದ ಅವರು ನೇರವಾಗಿ ವಿಧಾನಸೌಧಕ್ಕೆ ಬಂದು ಮತ ಚಲಾವಣೆ ಮಾಡ್ತಾರೆ. ಅವರ ಇರುವಂತಹ ಮತಗಳನ್ನ ಉಳಿಸ್ಕೊಂಡು ಬಿಜೆಪಿಯ ಮತಗಳನ್ನ ಪಡಿಬೇಕು ಅಂತ ಚಿಂತೆ ಇದೆ. ಹಾಗಾಗಿ ಅವರು ಸಹ ಅವರ 28 ಮತಗಳು ಅಥವಾ 29 ಮತಗಳ ಪಡೆಯೋದ್ರಲ್ಲಿ ಸರ್ಕಸ್ ಮಾಡ್ತಿದ್ದಾರೆ. ಅವ್ರು ಗೆಲ್ಲಬೇಕು ಅಂತ ಹೇಳಿ ತಮ್ಮ ಒಂದು ಪಕ್ಷ ಮತ್ತು ಶಾಸಕರನ್ನ ಉಳಿಸ್ಕೊಳ್ಳೋಕೋಸ್ಕರ ಅಭ್ಯರ್ಥಿಯನ್ನ ಹಾಕಿದ್ದಾರೆ. ಹೀಗಾಗಿ ಈ ರೆಸಾರ್ಟ್ ನಲ್ಲಿ ಭಾಗವಹಿಸಿರುವಂತ ಕಾಂಗ್ರೆಸ್ ನಾಯಕರುಗಳು 9 ಗಂಟೆಗೆ ಅಥವಾ 8ವರೆಗೆ ನೇರವಾಗಿ ಅಲ್ಲಿಂದ ಪ್ರತ್ಯೇಕವಾಗಿ ಒಬ್ಬೊಬ್ಬ ಶಾಸಕರಿಗೆ ಅಥವಾ ಒಬ್ಬೊಬ್ಬರ ಅಭ್ಯರ್ಥಿಗೆ ಪ್ರತ್ಯೇಕವಾಗಿ 28 ಅಭ್ಯರ್ಥಿಗಳನ್ನ ಒಂದೊಂದು ಬಸ್ ಅಲ್ಲಿ ಒಟ್ಟು 5 ಬಸ್ಗಳಲ್ಲಿ ಆಯಾ ಶಾಸಕರ ಜೊತೆಗೆ ಓಡಿ ಕಳಿಸ್ತಾ ಇದ್ದಾರೆ. ಮತ್ತು ಜೊತೆಗೆ ಒಬ್ರು ಏಜೆಂಟ್ ಅನ್ನ ಸೇರಿಸಿ ಅಲ್ಲಿಂದ ನೇರವಾಗಿ ವಿಧಾನಸೌಧಕ್ಕೆ ಕಳಿಸ್ತಾರೆ. ವಿಧಾನಸೌಧಕ್ಕೆ 9ಕ್ಕೆ ಬರುವಂತ ಶಾಸಕರು ಕೊಠಡಿ ಸಂಖ್ಯೆ 106ಕ್ಕೆ ತಂದು ಪ್ರತ್ಯೇಕವಾಗಿ 5 ಜನ ಉತ್ತರಲಿ ಒಟ್ಟಾಗಿ ಒಬ್ಬೊಬ್ಬ ಅಭ್ಯರ್ಥಿಗೆ ಮತ ಚಲಾವಣೆ ಮಾಡುವಂತ ಒಂದು ಕೆಲಸವನ್ನು ಮಾಡ್ತಾರೆ. ಹೀಗಾಗಿ ಇಂದು ನಡೆಯುವಂತ ಮೊದಲ ಒಂದು ಚುನಾವಣೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ ನಂತರ ನಡೆಯುವಂತ ಮೊದಲ ಚುನಾವಣೆಯಲ್ಲಿ ತಮ್ಮ ಅಭ್ಯರ್ಥಿಯನ್ನ ಗೆಲ್ಸ್ಕೋಬೇಕಂತದ್ದು ಡಿ ಕೆ ಶಿವಕುಮಾರ್ಗೆ ಸವಾಲಾಗಿದೆ. ಹಾಗೆ ವಿನಯ್ ಕಾರ್ತಿಕ್ನ ಗೆಲ್ಲಿಸಕ್ಕೆ ಡಿ ಕೆ ಶಿವಕುಮಾರ್ ತಂತ್ರಜ್ಞಾನಕ್ಕೆ ಒಂದು ವೇಳೆ 5ನೇ ಅಭ್ಯರ್ಥಿಯ ಗೆಲುವಿಗೆ ಮತಗಳ ಕೊರತೆ ಬೀಳುತ್ತವ ಅಂತಂದ್ರೆ ಬಹುತೇಕ ಇರುವಂತ ಲಭ್ಯ ಮಾಹಿತಿ ಪ್ರಕಾರ ಕಾಂಗ್ರೆಸ್ ಪಕ್ಷಕ್ಕೆ 140 ಅಲ್ಲ 150 ಮತಗಳು ಬೀಳಬಹುದು ಅಂತ ಒಂದು ವಿಚಾರವನ್ನ ಕಾಂಗ್ರೆಸ್ ನಾಯಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಈಗ ಏನು ಮತ ಚಲಾವಣೆ ಆದ ನಂತರ ಸಂಜೆ 5 ಗಂಟೆ ಹತ್ರ ಮತ ಎಣಿಕೆ ಆಗುತ್ತೆ. ಮತ ಎಣಿಕೆ ಸಂದರ್ಭದಲ್ಲಿ ಯಾರು ಯಾವ ಪರವಾಗಿ ಮತಗಳು ಚಲಾವಣೆ ಆಗ್ಬೋದು ಅಂತ ಅನ್ನೋದು ಒಂದು ಲೆಕ್ಕಾಚಾರ ಈಗ ಕೇಳಿ ಬರ್ತದೆ. ಒಟ್ಟಾರೆಯಾಗಿ ನೀವು ಕಾಂಗ್ರೆಸ್ನ ಲೆಕ್ಕಾಚಾರ ಈ ತರ ಇದೆ ದಿವೇದಾರ್. ಪಕ್ಷೇತರ ಅಭ್ಯರ್ಥಿಗಳು 3 ಜನ ಮತ್ತು ಬಿಜೆಪಿ 2 ಅಭ್ಯರ್ಥಿಗಳು, ಉಚ್ಚಾಟಿತ ಮತಗಳು ಕಾಂಗ್ರೆಸ್ ಅಭ್ಯರ್ಥಿಗಳು ಇವೆಲ್ಲ ಸೇರಂತೆ ಮತ್ತು ಬಿಜೆಪಿಯಿಂದ ಉಚ್ಚಾಟಿತ ಎಸ್ ಸಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಇವೆಲ್ಲ ಸೇರಂತೆ ಕಾಂಗ್ರೆಸ್ಗೆ ಒಟ್ಟು 139 ಮತಗಳು. ಕಾಂಗ್ರೆಸ್ 28 ತರ ಮತಗಳನ್ನು ಚಲಾವಣೆ ಮಾಡಿದರೆ 140 ಮತಗಳಾಗ್ತವೆ. ಅವ್ರಿಗೆ 5ನೇ ಕ್ಯಾಂಡಿಡೇಟ್ ಸಹ ಗೆಲ್ಲಿಸುವಂತ ಸಾಧ್ಯತೆ ಇದೆ. ಹಾಗಾಗಿ 6 ಮತಗಳನ್ನ ಕೊರತೆ ಬಿಡುವಂತ ಸಾಧ್ಯತೆ ಅವ್ರು ಯಾವ ತರ ಮಾಡ್ತಾರೆ ಅಂತ ಕಾದು ನೋಡ್ಬೇಕಾಗಿದೆ. ಎರಡು ಕಡೆಯಿಂದ ಕಾಂಗ್ರೆಸ್ ಮತ್ತು ಜೆಡಿಎಸ್ ಎರಡು ಕಡೆಯಿಂದ ಅಡ್ಡ ಮತದಾನ ಭೀತಿ ಇದೆ. ಒಂದರಲ್ಲಿ ಜೆಡಿಎಸ್ ನ ಇತ್ತೀಚೆಗೆ ದೇವೇಗೌಡರನ್ನ ಅವ್ರನ್ನ ರಾಜ್ಯಸಭೆಗೆ ಆಯ್ಕೆ ಮಾಡಿಲ್ಲ ಅಂತ ನಾವು ಕಾರಣಕ್ಕೋಸ್ಕರ ಜೆಡಿಎಸ್ ಶಾಸಕರಿಗೆ ಬಿಜೆಪಿ ಅಸಮಾಧಾನ ಇದೆ. ಆ ಒಂದು ಕಾರಣಕ್ಕೋಸ್ಕರ ಇವು ಜೆಡಿಎಸ್ ಶಾಸಕರು ಈ ಒಂದು ಬಿಜೆಪಿಯನ್ನು ವಿರೋಧಿಸುವಂತ ಜೆಡಿಎಸ್ ಶಾಸಕರು ಅಥವಾ ಜೆಡಿಎಸ್ ನ ವಿರೋಧಿಸುವಂತ ಬಿಜೆಪಿ ಶಾಸಕರು ಯಾವ ರೀತಿ ಅಸಮಾಧಾನ ಮಾಡಬಹುದು ಅಂತ ಒಂದು ಲೆಕ್ಕಾಚಾರ ಇದೆ. ಮತ್ತೆ ಭವಿಷ್ಯದಲ್ಲಿ ಬಿಜೆಪಿಯಿಂದ ಅಥವಾ ಜೆಡಿಎಸ್ ನಿಂದ ಟಿಕೆಟ್ ಸಿಗುವಂತ ಸಾಧ್ಯತೆ ಬಹುತೇಕ ಕಡಿಮೆ ಇರುವಂತವರು ಸಹ ಕಾಂಗ್ರೆಸ್ ನ ಟಿಕೆಟ್ ಪಡೆಯುವಂತ ಒಂದು ಚಾನ್ಸ್ ಇರುವಂತವರು ಸಹ ಮುಂದಿನ ದಿನಗಳಲ್ಲಿ ಬಿಜೆಪಿ ಅಥವಾ ಜೆಡಿಎಸ್ ಅಭ್ಯರ್ಥಿ ತೋರಿದು ಅವರು ಕಾಂಗ್ರೆಸ್ ಮತ ಚಲಾವಣೆ ಮಾಡುವಂತ ಸಾಧ್ಯತೆ ಬಹುತೇಕ ನಿಚ್ಚಳವಾಗಿದೆ. ಅದೇ ರೀತಿ ಬಿಜೆಪಿನಲ್ಲೂ ಸಹ ಇದೇ ಒಂದು ಪರಿಸ್ಥಿತಿ ಇದೆ. ಅಲ್ಲಿ ನಾಯಕತ್ವ ಇರ್ಬೋದು, ಅಲ್ಲಿ ಭವಿಷ್ಯದಲ್ಲಿ ಇರುವಂತಹ ಒಂದು ಗೊಂದಲಗಳ ಹಿನ್ನೆಲೆಯಲ್ಲಿ ಕೆಲವರಿಗೆ ಹಿರಿಯರಿಗೆ ಟಿಕೆಟ್ ಸಿಗೋದಿಲ್ಲ ಅಂತ ನಾವು ಲೆಕ್ಕಾಚಾರ ಇದೆ. ಅಂತವರು ಸಹ ಮುಂದಿನ ದಿನಗಳಲ್ಲಿ ಪಕ್ಷವನ್ನು ತೊರೆಯುವಂತ ಸಾಧ್ಯತೆ. ಇನ್ನೊಂದು ಬಹುತೇಕ ಅಂದ್ರೆ ಮುಂದಿನ ದಿನಗಳಲ್ಲಿ ಮಹಿಳಾ ಕೋಟಾ ಒಂದು ವೇಳೆ ಜಾರಿಯಾಗಿದ್ದೆ ಅದರಲ್ಲಿ ಕೆಲವು ಕ್ಷೇತ್ರಗಳು ಕಳೆದುಕೊಳ್ಳುವಂತ ಸಾಧ್ಯತೆ, ಅಲ್ಲೂ ಸಹ ಕೆಲವು ನಾಯಕರು ಈಗ ಮತ ಚಲಾವಣೆ ಮಾಡುವಂತ ಸಾಧ್ಯತೆ ಇದೆ.
ಇನ್ನು ಉಳಿದಂತೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಸುವಂತ ಶಾಸಕರು ಬಿಜೆಪಿನಲ್ಲಿದ್ದಾರೆ, ಜೆಡಿಎಸ್ ಇದ್ದಾರೆ. ಹೀಗಾಗಿ ಅವರು ಸಹ ಕಾಂಗ್ರೆಸ್ ಪರವಾಗಿ ಮತ ಚಲಾವಣೆ ಮಾಡಬಹುದು ಅಂತ ಒಟ್ಟಾರೆ ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ಗೆಲುವಿಗೆ ಯಾವುದೇ ಅಡ್ಡಿ ಆತಂಕ ಇಲ್ಲ ಅಂತ ಅನ್ನೋದನ್ನ ಕಾಂಗ್ರೆಸ್ ನಾಯಕರು ಲೆಕ್ಕಾಚಾರ ಹಾಕೊಂಡಿದ್ದಾರೆ. ಆದ್ರೆ ಕಾಂಗ್ರೆಸ್ ಇದೇ ಲೆಕ್ಕಾಚಾರವನ್ನ ಜೆಡಿಎಸ್ ಶಾಸಕರು ಹೇಳ್ತಿದ್ದಾರೆ. ಜೆಡಿಎಸ್ ನ ತಮ್ಮ ಅಭ್ಯರ್ಥಿನ ಗೆಲುವಿಗೆ ಕಾಂಗ್ರೆಸ್ನ ಶಾಸಕರು ಬೆಂಬಲ ನೀಡುವಂತ ಸಾಧ್ಯತೆ ಇದೆ. ಹೀಗಾಗಿ ಅಲ್ಲಿರುವಂತಹ ಆತಂಕ, ಅಲ್ಲಿರುವಂತಹ ಗೊಂದಲಗಳು ಮತ್ತು ಆಡಳಿತ ಬೇಸತ್ತಿರುವಂತಹ ಶಾಸಕರು ಜೆಡಿಎಸ್ ಬೆಂಬಲಿಸ್ತಾರೆ ಅಂತ ವಿಶ್ವಾಸವನ್ನ ಕುಮಾರಸ್ವಾಮಿ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಇಂದು ನಡೆಯುವಂತಹ ಮತದಾನದಲ್ಲಿ ವಿಶೇಷವಾಗಿ ಕಾಂಗ್ರೆಸ್ ಮತ್ತು ವರ್ಸಸ್ ಜೆಡಿಎಸ್ ಈ ಇಬ್ಬರು ಹೆಚ್ಚುವರಿ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ್ದಾರೆ. ಆ ಇಬ್ಬರು ಅಭ್ಯರ್ಥಿಗಳಲ್ಲಿ ಯಾರಿಗೆ ಈ ಬಾರಿ ಅದೃಷ್ಟ ಲಕ್ಷ್ಮಿ ಒಲಿತಾರೆ ಅಂತ ಕಾದು ನೋಡ್ಬೇಕಾಗಿದೆ. ಯಾಕಂದ್ರೆ ಇಂದಿನ ನಡೆದಂತ ಒಂದು ಚುನಾವಣೆಗಳಲ್ಲಿ 2000 ದ್ವೈವಾರ್ಷಿಕ ಚುನಾವಣೆ ನಡೆದಂತ ಸಂದರ್ಭದಲ್ಲಿ 2024 ಇರ್ಬೋದು ಅಥವಾ 2020 ಇರ್ಬೋದು, 2022 ಇರ್ಬೋದು ಅಥವಾ ಈ ಹಿಂದೆ ನಡೆದಂತ ಚುನಾವಣೆಗಳು ಸಹ ಬಹುತೇಕ ಕಾಂಗ್ರೆಸ್ ಪಕ್ಷ ತಮ್ಮ ಅಭ್ಯರ್ಥಿಗಳನ್ನು ಗೆಲ್ಲಿಸುವಂತ ಎಲ್ಲಾ ರೀತಿಯಲ್ಲೂ ಸಹ ಗೆಲ್ಲಿಸುವಂತ ಒಂದು ಕೆಲಸವನ್ನು ಮಾಡಿದೆ. ಹಾಗಾಗಿ ಕಾಂಗ್ರೆಸ್ ಅಡ್ಡ ಮತದಾನ ಮಾಡುವಂತದ್ದು ಬಹುತೇಕ ಕಡಿಮೆ. ಜೆಡಿಎಸ್ ನ ಶಾಸಕರೇ ಅಡ್ಡ ಮತದಾನ ಮಾಡಿ ಸಿಕ್ಕಿ ಬಿದ್ದಿರುವಂತದ್ದು ಮತ್ತು ಜೆಡಿಎಸ್ ಶಾಸಕರೇ ಅಡ್ಡ ಮತದಾನ ಮಾಡಿ ಇನ್ನು ಪಕ್ಷ ಅಭ್ಯರ್ಥಿಯ ಸ್ಥಾನವನ್ನ ಕಳ್ಕೊಂಡಿರುವಂತದ್ದು ಇತಿಹಾಸ ಇದೆ. ಹಾಗಾಗಿ ಜೆಡಿಎಸ್ ನ ಶಾಸಕರೇ ಸಂಖ್ಯಾಬಲದಲ್ಲಿ ಅವರು ಕೊರತೆ ಇರೋ ಕಾರಣಕ್ಕೋಸ್ಕರ ಹೇಗಿದ್ರು ತಮ್ಮ ಅಭ್ಯರ್ಥಿ ಗೆಲ್ಲೋದಿಲ್ಲ. ಹಾಗಾಗಿ ಆಡಳಿತ ಪಕ್ಷದ ಸರ್ಕಾರವನ್ನು ಬೆಂಬಲಿಸಿದ ಅನುಕೂಲ ಅಂತ ಒಂದು ಚಿಂತನೆಯಲ್ಲೂ ಕೆಲ ಶಾಸಕರಿದ್ದಾರೆ. ಒಟ್ಟಾರೆಯಾಗಿ ಬಿಜೆಪಿ ಮತ್ತು ಜೆಡಿಎಸ್ ಇರುವಂತ ಶಾಸಕರು ಕಾಂಗ್ರೆಸ್ಗೆ ಮತ ಚಲಾವಣೆ ಮಾಡ್ತಾರೆ ಅಂತ ಅನ್ನೋ ವಿಶ್ವಾಸವನ್ನ ಕಾಂಗ್ರೆಸ್ ನಾಯಕರು ವ್ಯಕ್ತಪಡಿಸಿದ್ರೆ, ಜೆಡಿಎಸ್ ನ ಶಾಸಕರು ಹೇಳ್ತಾರಂತದ್ದು ಕಾಂಗ್ರೆಸ್ ಅನ್ನುವಂತ ಆಡಳಿತ ವಿರೋಧಿ ಅಲೆ ಮತ್ತು ಅವರಲ್ಲಿರುವಂತಹ ಗೊಂದಲಗಳಿಂದಾಗಿ ನಮ್ಮ ಅಭ್ಯರ್ಥಿಯನ್ನು ಬೆಂಬಲಿಸ್ತಾರೆ ಅಂತ ಅನ್ನೋ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಇದರ ಆಂತರಿಕ ಲೆಕ್ಕಾಚಾರವು ಬೇರೆ ಬೇರೆ ಇರ್ತದೆ. ಬಿಜೆಪಿಯ ಶಾಸಕರಿಗೆ ಇರ್ಬೋದು ಅಥವಾ ಜೆಡಿಎಸ್ ಶಾಸಕರಿಗೆ ಇರ್ಬೋದು ಇಂತಿಷ್ಟು ಹಣವನ್ನ ಕೊಡಬೇಕು ಅನ್ನೋ ಓಟ್ಗಳಿಗೆ ಲೆಕ್ಕಾಚಾರನೂ ಸಹ ಕೇಳಿ ಬಂದಿತ್ತು. ಅದನ್ನ ಅಧಿಕೃತವಾಗಿ ಅವರು ಅದನ್ನ ಸೆಟ್ರೇಟ್ ಮಾಡ್ಕೊಂಡಿದ್ದಾರೆ ಅಥವಾ ಏನೋ ಅದನ್ನ ಸರಿಪಡಿಸ್ಕೊಂಡಿದ್ದಾರೆ ಇಲ್ವಾ ಅಂತ ಬಗ್ಗೆನೂ ಸಹ ಒಂದಷ್ಟು ಚರ್ಚೆಗಳು ಇನ್ನೂ ನಡೀತಾ ಇದೆ. ಒಟ್ಟಾರೆಯಾಗಿ 9 ಗಂಟೆಗೆ ಆರಂಭವಾಗ ಓಕೆ, ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ, ಮತ್ತೆ ಸಂಪರ್ಕ ಮಾಡೋಣ. ಒಟ್ಟಾರೆಯಾಗಿ ಇದೀಗ ವಿಧಾನ ಪರಿಷತ್ತಿನ 7 ಸ್ಥಾನಗಳಿಗೆ ಇವತ್ತು ಚುನಾವಣೆ ನಡೆಯಲಿದ್ದು ಸಿದ್ಧತೆಗಳು ಆಗ್ತಾ ಇದೆ.